ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆಗುವಂಥ ಪರಿಣಾಮಗಳು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ರಿಂದ 6ನೇ ವಾಕ್ಯ. ಸ್ವಾಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನೆಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆಮೆನ್. ನಮ್ಮ ನಿಯಂತ್ರಣದಿಂದ ಹೊರಗಿರುವ ವಿಷಯಗಳನ್ನು ನಾವು ಒಪ್ಪಿಸಲು ಸಾಧ್ಯವಾದಾಗ ಅದು ನಮ್ಮ ಆತಂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಭಾವನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದು ಖಂಡಿತವಾಗಿಯೂ ಸಕಾರಾತ್ಮಕವಾಗಿ ನಿಭಾಯಿಸುವಂಥ ಒಂದು ತಂತ್ರವಾಗಿದ್ದು ಅದು ನಿಮಗೆ ಶಾಂತಿಯ ಒಂದು ಪ್ರಸ್ತುತ ಭಾವವನ್ನು ನೀಡುತ್ತದೆ. ನಿಮ್ಮ ಪ್ರಯತ್ನಗಳಲ್ಲಿ ತೃಪ್ತರಾಗಿ ಮತ್ತು ನಿಮ್ಮ ಸುತ್ತಲಿರುವವರಿಗೆ ದೇವರಿಗೆ ಒಪ್ಪಿಸಿಕೊಡುವಾಗ ಏನು ಸಂಭವಿಸುತ್ತದೆ ಎಂಬುದನ್ನು ತೋರಿಸಲು ಅದು ಅನುವು ಮಾಡಿಕೊಡುತ್ತದೆ. ನಮ್ಮ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಅಂಗೀಕರಿಸುವ ಮೂಲಕ ದೇವರ ಅಧಿಕಾರಕ್ಕೆ ಒಪ್ಪಿಸಿಕೊಡುವುದು ನಮ್ಮ ಜೀವನದ ಮೇಲೆ ಪರಿವರ್ತನೆಯ ಒಂದು ಪರಿಣಾಮವನ್ನು ಬೀರುತ್ತದೆ. ಇದು ನಿಮ್ಮನ್ನು ಸ್ವಾವಲಂಬನೆಯ ಹೊರೆಗಳಿಂದ ಮತ್ತು ನಮ್ಮ ಸ್ವಂತ ತಿಳುವಳಿಕೆಯ ಮಿತಿಗಳಿಂದ ನಮ್ಮನ್ನು ಬಿಡಿಸುತ್ತದೆ. ಒಪ್ಪಿಸಿಕೊಡುವ ಮೂಲಕ ನಾವು ಆತನ ಮಾರ್ಗದರ್ಶನಕ್ಕೆ, ಆತನ ಜ್ಞಾನ, ಆತನ ಪರಿವರ್ತಕ ಶಕ್ತಿಗೆ ನಮ್ಮನ್ನು ನಾವು ಬಿಟ್ಟುಕೊಡುತ್ತೇವೆ. ಮಾರ್ಗದರ್ಶನ ಮತ್ತು ನಿರ್ದೇಶನ. ದೇವರಿಗೆ ಒಪ್ಪಿಸಿಕೊಡುವಾಗ ದೈವಿಕ ಮಾರ್ಗದರ್ಶನದ ಬಾಗಿಲುಗಳು ತೆರೆಯುತ್ತದೆ. ಜೀವನದ ಸವಾಲುಗಳನ್ನು ಜ್ಞಾನದಿಂದ ಮುನ್ನಡೆಸಲು ನಮಗೆ ಸಹಾಯ ಮಾಡುತ್ತದೆ. ಆತ್ಮಿಕ ಬೆಳವಣಿಗೆ. ಇದು ನಮ್ಮ ಆತ್ಮಿಕ ನಂಬಿಕೆ ಮತ್ತು ದೇವರ ಮೇಲಿನ ಅವಲಂಬನೆಯನ್ನು ಇನ್ನಷ್ಟು ದೃಢಪಡಿಸುತ್ತದೆ. ಆತ್ಮಿಕವಾದ ಒಂದು ಪರಿಪಕ್ವತೆಯನ್ನು ನಮ್ಮಲ್ಲಿ ಬೆಳೆಸುತ್ತದೆ. ದಣಿದು ಆಯಾಸವನ್ನು ಅನುಭವಿಸುತ್ತಿದ್ದೀರಾ? ತಕ್ಷಣ ದೇವರಿಗೆ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ರಿ. ಆತನಲ್ಲಿ ವಿಶ್ರಾಂತಿಯನ್ನು ಹೊಂದಿಕೊಳ್ಳಿರಿ. ದೇವರ ಶಾಂತಿ ದೈಹಿಕ ವಿಶ್ರಾಂತಿಯಂತೆಯೇ ಅಲ್ಲ, ಅದು ಕಾಕತಾಳೀಯವೂ ಅಲ್ಲ. ನಾವು ನಮ್ಮ ಹಳೆಯ ಮಾರ್ಗದರ್ಶನಗಳನ್ನು ನಮ್ಮಿಂದ ತೆಗೆದುಹಾಕಿದಾಗ, ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಲು ನಾವು ಪ್ರಾರಂಭಿಸಿದಾಗ, ಆತನು ನಮಗಾಗಿ ಹೊಂದಿರುವ ಎಲ್ಲವನ್ನ ನಾವು ಸ್ವೀಕರಿಸಿಕೊಳ್ಳಲು ನಾವು ವಿಮೋಚನೆಯನ್ನು ಹೊಂದುತ್ತೇವೆ. ಲೂಕ 9ನೇ ಅಧ್ಯಾಯ 23ರಿಂದ 24ನೇ ವಾಕ್ಯ. ಇದಲ್ಲದೆ ಆತನು ಎಲ್ಲರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಆಮೇನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.